ಮಾತಾಡಿ ಮಾತಾಡಿ ಅವರ ಹೃದಯ ವೈಶಾಲ್ಯತೆ ಜಾಸ್ತಿ ಆಗಿ ಏನೋ ಅನುದಾನಗಳು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದಾರೆ. ಕ್ವಶನ್ ಮಾರ್ಕ್. ನಾವು ಎಲ್ಲರೂ ಏನು ತಿಳ್ಕೊಂಡಿದ್ದು ಇಲ್ಲೇ ಅನೌನ್ಸ್ ಮಾಡ್ತಾರೆ, ನಾವೆಲ್ಲ ಚಪ್ಪಾಳೆ ತಟ್ಟೋಣ, ಮೇಜ್ ಕುಟ್ಟೋಣ ಅಂತ ಇದ್ರಿ. ಅದು ತಟ್ಟಿಲ್ಲ ಬಿಡಿ, ಅದು ಬೇಡ. ಅವರ ಪೊಲಿಟಿಕಲ್ ಆಗಿ ಅವ್ರು ಏನು ತೀರ್ಮಾನ ತಗೊಂತಾರೋ ಅದು ತಗೊಂಡ್ಲಿ, ನಮ್ಮದು. ಈಗ ಸುರೇಶ್ ಗೌಡ ಮಾತಾಡ್ದೆ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವ್ರದ್ದು ಕೇಂದ್ರ ಸರ್ಕಾರದ ಬಡ್ಜೆಟ್ ಎಷ್ಟು, ರಾಜ್ಯ ಸರ್ಕಾರದ ಬಡ್ಜೆಟ್ ಎಷ್ಟು, ಮತ್ತು ಕೇಂದ್ರ ಸರ್ಕಾರದ ಆ ವರ್ಷದ ಬಡ್ಜೆಟ್ ಗಾತ್ರ ಏನು, ಈಗ ಬಡ್ಜೆಟಿನ ಗಾತ್ರ ಏನು ಅಂತ ಜಾಸ್ತಿ ಕೊಟ್ಟವ್ರೆ ಅಂತ ಹೇಳಿದಕ್ಕೋಸ್ಕರ ಹೇಳಿದ್ರು. ನಾನು ಮುಖ್ಯಮಂತ್ರಿನ ಹೇಳ್ತೀನಿ, ರಾಜ್ಯದಲ್ಲಿ ಏನು ಸಮಸ್ಯೆ ಆಗಿಲ್ಲ, ನಿಮಗೆ ಸರ್ಪ್ಲಸ್ ಇದೆ, ಬೇಕಾದಷ್ಟು ದುಡ್ಡು. ವಿಜಯನಗರ ಕಾಲದಲ್ಲಿ ಚಿನ್ನ ರೋಡಲ್ಲಿ ಹಾಕಂತ ಇದ್ರಲ್ಲ, ಹಂಗೆ ಅಳೆದು ಹಾಕ್ಕೊಬೋದು, ಅಷ್ಟಿದೆ ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಹೇಳಿ, ನೀವು 2022-23ರಲ್ಲಿ ಏನು ಬಡ್ಜೆಟ್ ಇತ್ತು ನಮ್ಮದು ಕರ್ನಾಟಕದ್ದು? ಈಗ 2025-26ರಲ್ಲಿ ಏನು ಬಡ್ಜೆಟ್ ಇದೆ? ಅವತ್ತಿಗೂ ಬಡ್ಜೆಟ್ಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮಾರು 50-60 ಸಾವಿರ ಕೋಟಿ ಜಾಸ್ತಿ ಆಗಿದೆ. ನಾನು ಸುಮ್ಮನೆ ಎಲ್ಲ ಅವ್ರು ಹೇಳ್ದಂಗೆ ಡೀಟೇಲಾಗಿ ಎಲ್ಲೂ ಹೋಗಲ್ಲ ನಾನು. ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಜಾಸ್ತಿ ಆಗಬೇಕಾಗಿತ್ತು, ಇವ್ರು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತೀನಿ. BR ಅಂಬೇಡ್ಕರ್ ನಿಗಮ ಅವ್ರಿಗೆ ನಾವಿದ್ದಾಗ ಕಡಿಮೆ ಅನ್ನೋದ ಬಡ್ಜೆಟ್ ಇದ್ದಾಗ ನಾವು 100 ಕೋಟಿ ಕೊಟ್ಟಿದ್ದೀರಿ. ಇವರು 22-22ರಲ್ಲಿ, ಇವರು 25-26ರಲ್ಲಿ ಅದಕ್ಕೆ 56.25 ಕೋಟಿ ಕೊಟ್ಟಿದ್ದಾರೆ. ಅಂದರೆ 43.75 ಕೋಟಿ ಡಿಸ್ಕೌಂಟ್ ಹೊಡೆದಿದ್ದಾರೆ. ಬಡ್ಜೆಟ್ ಜಾಸ್ತಿ ಆದ ತಕ್ಷಣ ನಾವು 100 ಕೋಟಿ ಕೊಟ್ಟಿದ್ರೆ ಇವ್ರು 120-130 ಕೋಟಿ ಕೊಡಬೇಕಾಯ್ತು ಅಂದಾಜು. ಕೊಡಲಿಲ್ಲ. ಅದೇ ರೀತಿ ತಾಂಡಾಗಳಿಗೂ ಅಷ್ಟೇ 110 ಕೋಟಿ ನಾವು ಕೊಟ್ಟಿದ್ರಿ, 75 ಕೋಟಿ ಇವ್ರು ಕೊಟ್ಟಿದ್ದಾರೆ. ಆದಿಜಾಂಬವ ಅಭಿವೃದ್ಧಿಗೆ ನಾವು 100 ಕೋಟಿ ಕೊಟ್ಟಿದ್ರಿ, ಇವ್ರು 62 ಕೋಟಿ ಕೊಟ್ಟಿದ್ದಾರೆ. ಈ ಥರ ಭಾಳಷ್ಟಿದೆ, ಹೇಳಕ್ಕೆ ಹೋಗಲ್ಲ. ದೇವರಾಜ ಅರಸು ಹಿಂದುಳಿದ ವರ್ಗದಿದೆ, ನಾವು 190 ಕೋಟಿ ಕೊಟ್ಟಿದ್ರಿ, ಇವ್ರು 125. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿಗೆ ನಾವು 106 ಕೋಟಿ ಕೊಟ್ಟಿದ್ರಿ, ಇವ್ರು 27 ಲಕ್ಷ ಝೀರೋ ಮಾಡಿಬಿಟ್ಟಿದ್ದಾರೆ ಅದನ್ನು. ಅಂಬಿಗರ ಚೌಡಯ್ಯ ನಿಗಮಕ್ಕೆ ನಾವು 25 ಕೋಟಿ ಕೊಟ್ಟಿದ್ರಿ, ಇವರು 6.25. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ. ಜಾಸ್ತಿ ಮಾಡಬೇಕಾಯ್ತು. ಇವ್ರ ಹತ್ರ ಹಣ ಅದೇನೋ ಗ್ಯಾರಂಟಿ ಸುಳ್ಳು ಹೇಳ್ತಾರೆ BJPಯವರು. ನಾವು ಹಣನ ಇದನ್ನು ಯೂಸ್ ಮಾಡಲೇ ಇಲ್ಲ, ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿತ್ತು ಅಂತ ಹೇಳ್ತಾರಲ್ಲ. ಹಾಗಾದರೆ ಈ ನಿಗಮಗಳಿಗೆಲ್ಲ ಯಾಕೆ ಕಡಿಮೆ ಮಾಡಿದ್ರಿ? ಏನು ತಪ್ಪಾಗಿತ್ತು? ಈ ನಿಗಮಗಳು ಏನು ಮೋಸ ಮಾಡಿತ್ತಾ? ಏನು ಮಾಡಿತ್ತು? ಅನ್ಯಾಯ ಯಾಕೆ ಮಾಡಿದ್ರಿ? ಈ ನಿಗಮ ಇದೆಲ್ಲ ಬಡವ್ರದ್ದು, ಕೂಲಿ ಮಾಡೋ ಜನ, ಅವ್ರದ್ದು ಯಾಕೆ ನೀವು ಮಾಡಿದ್ರಿ? ನನ್ನ ಪ್ರಶ್ನೆ, ನಿಮ್ಮ ಇದಕ್ಕೆ ನನ್ನ ಪ್ರಶ್ನೆ. ಆಮೇಲೆ ಅಧ್ಯಕ್ಷರೇ, ಇವರು ಹೇಳ್ತಾರೆ ಭಾಳ ನಾನು ಸರಳವಾಗಿ ಜನಕ್ಕೆ ಭಾಳ, ಅದೇ ಕೊನೆಯಲ್ಲಿ ಏನೋ ಹೇಳಿದ್ರು, ಏನೋ ಭಾಳ ಟ್ರಾನ್ಸ್ಪರೆಂಟಾಗಿ ನಾನು ಜನಗಳಿಗೇನು ತೊಂದರೆ ಮಾಡ್ದಂಗೆ ಸುಭಿಕ್ಷ ಕಾಲ ಅದು ಇದು ಎಲ್ಲ ಹೇಳಿದ್ರು. ನೀವು ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ 25 ತೆರಿಗೆಗಳನ್ನು ಹಾಕಿದ್ದಾರೆ ರಾಜ್ಯದ ಮೇಲೆ. ಕರ್ನಾಟಕದ ಅಲ್ಲ, ಅವ್ರಿಗೆ ಇರಲಿಲ್ಲಲ್ಲ, ಅವ್ರು ಹೇಳಿದ್ರಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ತೆರಿಗೆಗಳು ಹಾಕಿದ್ದು ಯಾವುದೂ ಇಲ್ಲ. ನನ್ನ ಅಂದಾಜು, ನನಗೆ ಗೊತ್ತಿಲ್ಲ, ಸುಮಾರು 56,000 ಕೋಟಿ ತೆರಿಗೆ ಹಾಕಿದ್ದೀರ ಅಂತ ನನಗನ್ಸುತ್ತೆ ಅಂದಾಜು. ಆ ಕಡೆ ಈ ಕಡೆ 56,000 ಯಾರೂ ಹಾಕಿಲ್ಲ. ಇಷ್ಟು ತೆರಿಗೆನ ಹಾಕದಂತ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು. ಇದಕ್ಕೆ ತಾವು ಉತ್ತರ ಕೊಡಬೇಕು. ಅದೇ ಆಮೇಲೆ ನಮ್ಮನ್ನು ಬೈದ್ರಿ, ನಿಮಗೆ ಎಷ್ಟು ಹೇಳಿದ್ರು ನೀವು ನಮ್ಮನ್ನು ನಂಬಲ್ಲ, ಅಭಿವೃದ್ಧಿ ಏನು ಮಾಡಿದ್ರಿಂದ ಆಚೆ ಇಲ್ಲಿ ಸುಮ್ಮನೆ ಇರ್ತೀರಾ, ಆಚೆ ಹೋಗಿ ಬೈತೀರಾ, ಅಭಿವೃದ್ಧಿ ಆಗಿಲ್ಲ ಝೀರೋ, ದುಡ್ಡಿಲ್ಲ, ಪಾಪರ್ ಅಂತೀರಾ ಅಂತ. ಬುದ್ಧಿ ಹೇಳಿದ್ದು ಕರೆಕ್ಟು. ಸನ್ಮಾನ್ಯ ರಾಯರೆಡ್ಡಿಯವರೇ ಏನು ಹೇಳಿದ್ರು? ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ, ತುಂಬಾ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಕೇಳುತ್ತಿದ್ದಾರೆ, ಆದರೆ CM ಯಾರಿಗೂ ಅನುದಾನ ನೀಡಿಲ್ಲ. ನಾನು ಹೇಳಿಲ್ಲ, ಅವ್ರು ಹೇಳಿದ್ರು. ಅದೇ ತರ ಆಮೇಲೆ ಇವರು ರಾಜು ಕಾಗೆ ರೆಕಾರ್ಡ್ ಹೇಳಿರೋದು. ನಾನು ಅವ್ರು ಹೊರಗಡೆ ಏನಾದ್ರು ಹೇಳ್ಕೊಳ್ಳಿ, ಈ ಇದ್ರಲ್ಲಿ ರೆಕಾರ್ಡ್ ಅಲ್ಲಿ ಹೋಗ್ಬಾರ್ದು. ನಾನು ಆ ತರ ಹೇಳಿ ಇಲ್ಲ.
ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂತ ತೆಗೆದಾಕಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅದೆಲ್ಲ ಮೊನ್ನೆ ಅವ್ರು ಹೇಳಿರೋ ಜಗತ್ ಜಾಹೀರಾತು ಔಟ್ ಐತೆ, ಜಗತ್ತಿಗೆಲ್ಲ ಗೊತ್ತಾದ್ಮೇಲೆ ಮುಚ್ಕೊಂಡ್ರೆ ಅಂತ ಹೇಳಿದ್ರೆ ತಾವು ಹೇಳಿದೆಲ್ಲ ಶಾಸಕ ಕೂಡ ಹೇಳಿದ್ದಾರೆ. ಅದನ್ನ ಅಲ್ಲ ಸಿಎಂ ಅವರು ಗೊತ್ತಿದೆ ಅಧ್ಯಕ್ಷರೇ ಅವರು ಮಾತಾಡಬಾರ್ದು, ಮುಂದುವರೆದು ವಿಧಾನಸೌಧದಲ್ಲೇ ಆಯ್ತು ತೆಗೆದಾಕಿ. ನಾನು ಹೇಳ್ದಲ್ಲ, ಜಗತ್ತು ಗೊತ್ತಾದ್ಮೇಲೆ ತೆಗೆದಾಕಿದ್ರೇನೇನು, ಇದನ್ನ ಯಾರು ತಗೊಂಡು ನೋಡೋರು ಬಹಳ ಕಡಿಮೆ, ಅಲ್ಲಿ ಓದೋರು ಜಾಸ್ತಿ, ಪತ್ರಿಕೆ ಓದೋರು ಜಾಸ್ತಿ, ಎಲೆಕ್ಟ್ರಾನಿಕ್ ಮೀಡಿಯಾ ನೋಡೋರು ಜಾಸ್ತಿ. ಇದನ್ನ ಯಾರೋ ನಿಮ್ಮಂಥವ್ರು ಇನ್ನೊಬ್ರು ತಗೊಂತಾರಷ್ಟೇ ಪಾಯಿಂಟ್ ಆಫ್ ಆರ್ಡರ್ಗೆ, ಬೇರೆ ಯಾರಿಗೂ ತಗೊಳಲ್ಲ ಇದನ್ನ. ಅಧ್ಯಕ್ಷರೇ, ಅದಕ್ಕೆ ಅದಾದ್ಮೇಲೆ ಇವರು ನಮ್ಮ ರಾಜು ಕಾಗೇನು ಹೇಳಿದ್ರು, ಅವರಿದ್ರೆ ಅವರೂ ಇಲ್ಲ ಅಂತ ಹೇಳ್ಬಿಡ್ಲಿ. ಅವ್ರು ಹೇಳಿದ್ರು, ಕಳೆದ 1 ವರ್ಷದಲ್ಲಿ ನನ್ನ ಗೋಳನ್ನು ಸರ್ಕಾರ ಆಲಿಸುತ್ತಿಲ್ಲ, ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅವ್ರು ಹೇಳಿದ್ದಾರೆ. ನಾವೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ, ಮೋಜು ಮಸ್ತಿ ಮಾಡಿಲ್ಲ, ರೈತರ ಕಷ್ಟ ಸುಖ ಕುರಿತು ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ದೇನೆ, ಆದರೆ ಸರ್ಕಾರ ನಮಗೆ ಸ್ಪಂದಿಸುತ್ತಿಲ್ಲ, ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ. ಅವ್ರ ಪಾರ್ಟಿಯವ್ರು ಹೇಳ್ತಾ ಇರೋದು. ಈಗ ಅಲ್ಲಲ್ಲ, ಅಷ್ಟು ದೀರ್ಘವಾಗಿ ಮಾತಾಡಿದ್ದಾರೆ, ನಾನೇ ಅಷ್ಟು ಅವ್ರದ್ರಲ್ಲಿ 10% ಟೈಮ್ ತಗೊಳಲ್ಲ, 10% ಬೇಡ, 5% ಟೈಮ್ ತಗೊಳಲ್ಲ, ಅಷ್ಟೇ ಕ್ಲಾರಿಫಿಕೇಶನ್. ನಾನು ಹೇಳೋದು, ನೀವು ನಮಗೆ ಬುದ್ಧಿವಾದ ಹೇಳ್ತೀರಲ್ಲ, ಅವ್ರಿಗೆಲ್ಲ ಬುದ್ಧಿವಾದ. ಇದು ನಾನು ಇಬ್ಬರದ್ದು ಓದಿದ್ದು, ಇನ್ನು 10 ಜನದ್ದು ನನ್ನ ಹತ್ರ ಇದೆ. ಇನ್ನು ಅಲ್ಲ 10 ಜನದ್ದಿದೆ, 10 ನಾನು ಹೇಳಲ್ಲ, 10 ಜನದ್ದಿದೆ, 10 ಜನದ್ದಿದೆ. ನಮಗೆ ನೀವು ಬುದ್ಧಿವಾದ ಹೇಳೋರು, ಅವ್ರಿಗೆ ಹೇಳ್ಬೋದಾಯ್ತಲ್ಲ, ಏನಪ್ಪ ಒಂದು ತೆಂಗಿನಕಾಯಿ ಹೊಡೆದಿಲ್ಲ ಅಂತ ಹೇಳ್ತೀಯಲ್ಲ, ನಿನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡಿಲ್ಲ ಅಂತ ಕೇಳ್ಬೇಕಾಯ್ತು. ಧೈರ್ಯ ನೀವು ಕೊಟ್ಟಿದ್ರೆ ದುಡ್ಡು ಯಾಕೆ ಕೇಳ್ತಾ ಇಲ್ಲ ಅವ್ರನ್ನ? ನಿಮ್ಮ ಪಾರ್ಟಿಯವರೇ ಹೇಳ್ತಾ ಇರೋದು. ನಾನು ಹೇಳಿದ್ರೆ ಬೈತೀರಾ, ಓ ಅಂತೀರಾ. ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ, BRP ಅದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದನ್ನು ಹೇಳಿದ್ದಾರೆ. ಏನು ಬೇಕಾ ಮಾಡ್ಕೊಳ್ಳಿ, ನಾನು ಹೇಳಿರೋದೇ ಸತ್ಯ, ನಂದೇ ವಾಯ್ಸು ಅಂತ ಹೇಳಿದ್ದಾರೆ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಇವತ್ತು ರಾಜ್ಯದಲ್ಲಿ ಮಳೆ ಬರ್ತಾ ಇದೆ, ಅನಾಹುತಗಳಾಗಿದೆ. ನೀವು ಕೇರಳ ಕೊಟ್ಟಿದ್ದೀರಾ 10 ಕೋಟಿ, ನಂದೇ ಕೊಡಿ, ನೀವು ಹೃದಯ ತೋರಿಸಿದ್ದೀರಾ ಪರವಾಗಿಲ್ಲ. ಈ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದುವರೆಗೂ ಯಾರು ಹೋಗಿ ಮಂತ್ರಿಗಳು ನೋಡಿಲ್ಲ, ಪರಿಹಾರ ಕೊಡ್ತಾ ಇಲ್ಲ ರಾಜ್ಯದಲ್ಲಿ. ವಿಶೇಷವಾಗಿ ಉದ್ದು, ಹೆಸರು ಇರ್ಬೋದು, ಮೆಕ್ಕೆಜೋಳ, ಇದೆಲ್ಲ ಹಾನಿಯಾಗಿದೆ. ಇದು ಗೊಬ್ಬರ ವಿತರಣೆಯಲ್ಲಿ ಅವ್ಯವಹಾರ ಆಗಿದೆ, ಎಲ್ಲ ಕೇರಳಗೆ ಸಾಗಿಸ್ಬಿಟ್ಟಿದ್ದಾರೆ ಗೊಬ್ಬರನೆಲ್ಲ. ತುಂಗಭದ್ರಾ ಡ್ಯಾಮು ನಮ್ಮ DK ಶಿವಕುಮಾರ್ ಅವರು ನಾನು ಇಮಿಡಿಯೇಟಾಗಿ ಕಟ್ಟಿಬಿಡ್ತೀನಿ ಅಂದರು. 1 ವರ್ಷ ಆಯಿತು, ಇನ್ನೂ ಕಟ್ಟಿಲ್ಲ. ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ನಾನಂತೂ ಹೋಗ್ಬೇಕು ಅಂತಿದ್ದೀನಿ. ಅದರಿಂದ ಅಲ್ಲ, ಡ್ಯಾಮ್ ಅಲ್ಲ, ಗೇಟು ಅದು ಹೇಳಿದ್ರೆ ಗೇಟನ್ನ ಕಟ್ತಿರೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿಗನ ಹೇಳಿದ್ರೆ ಇಲ್ಲ. ನನಗನ್ಸ್ತತೆ ಈ ಸರ್ಕಾರ ಬಡವರ ಹೊಟ್ಟೆ ಮೇಲೆ, ರಾಜ್ಯದ ಜನಗಳ ಮೇಲೆ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ ಅಷ್ಟೇ, ತಣ್ಣೀರು ಬಟ್ಟೆ ಹಾಕಿದೆ. ಅಭಿವೃದ್ಧಿ ಅನ್ನೋದು ಶೂನ್ಯ, ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ. ಅಭಿವೃದ್ಧಿ ಇದ್ದರೆ ಈ ನಿಗಮಗಳಿಗೆ ದುಡ್ಡು ಕೊಡಬೇಕಾಯ್ತು, ರೈತರಿಗೆ ಪರಿಹಾರ ಕೊಡಬೇಕಾಯ್ತು, ಏನು ಕೊಟ್ಟಿಲ್ಲ. ಅದರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ. ಸರ್ಕಾರ, ನಾನು ಹೇಳಿದೆ ಪಾಪರ್ ಔಟ್ ಇದೆ ಸರ್ಕಾರದಲ್ಲಿ, ಹಣ ಇಲ್ಲ ಅಂತೇಳಿ. ಅದರಿಂದ ನಾನು ಹೇಳೋದು, ಇನ್ನಾದ್ರೂ ಸರ್ಕಾರ ಎಚ್ಚರಗೊಂಡು ಈ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡಲಿ. 2 ವರ್ಷ 3 ತಿಂಗಳಾಯಿತು, ಇನ್ನಾದರೂ ಬಿಡುಗಡೆ ಮಾಡಲಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಉತ್ತರವನ್ನು ಕೊಡಬೇಕು. ಓಕೆ, ಸುರೇಶ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಂದ ನಾವು ತುಂಬ ನಿರೀಕ್ಷಣೆ ಮಾಡಿದ್ವಿ. ಈ ಸತಿ ಸದನದಲ್ಲಿ ನಮ್ಮೆಲ್ಲರಿಗೂ ಕೂಡ 224 ಜನ ಶಾಸಕರಿಗೂ ಕೂಡ ಸಮಾನವಾಗಿ ಅನುದಾನ ನೀಡ್ತಾರೆ, ವಿಶೇಷ ಅನುದಾನ. ಜೊತೆಗೆ ಏನು ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿನೂ ಕೂಡ ಈಗ 2013-14ರಲ್ಲಿ 2 ಕೋಟಿ ಮಾಡಿರ್ತಕ್ಕಂಥದ್ದು. ಅದನ್ನು ಆಗಿನ ಬಜೆಟ್ ಗಾತ್ರ ಎಷ್ಟಿತ್ತು? ಸುಮಾರು ನಮಗೆ ಅವಾಗ ಬಜೆಟ್ ಗಾತ್ರ 1,21,611 ಲಕ್ಷ ಕೋಟಿ ಇತ್ತು. ಈಗ 25-26ನೇ ಸಾಲಿನಲ್ಲಿ 4,09,549 ಕೋಟಿ ಇದೆ. 10 ವರ್ಷದ ಮೇಲಾಯಿತು ಪ್ರದೇಶ ಅಭಿವೃದ್ಧಿ ಅನುದಾನವನ್ನು ಹೆಚ್ಚು ಮಾಡಿ. ಅದರಿಂದ 5 ಕೋಟಿನಾದರೂ ಅನುದಾನ ಪ್ರದೇಶ ಅಭಿವೃದ್ಧಿನ ಹೆಚ್ಚು ಮಾಡಬೇಕು ಅಂತ ಸದನದ ಮುಖಾಂತರ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಜೊತೆಗೆ ಇವತ್ತು ನಮಗೆ ಒಂದು ಮುಖ್ಯಮಂತ್ರಿಗಳು ಎಲ್ಲದರಲ್ಲೂ ಕೂಡ ಸಮಾನವಾಗಿ ಎಲ್ಲರನ್ನು ಕೂಡ 224 ಜನ ನೋಡ್ತೀನಿ ಅಂತ ಹೇಳಿದ್ರು, ಒಂದು ಅಭಿನಂದನೆಗಳು. ಅದೇ ರೀತಿ ಇವತ್ತು ಈಗ ಕಾಂಗ್ರೆಸ್ ಕಚೇರಿಯಿಂದ ಎಲ್ಲರೂ ಕೂಡ 50-50 ಕೋಟಿ ಹಣವನ್ನು ನೀವು ಯಾರಿಗೆ ಡಾಕ್ಟರ್ ವೆಂಕಟೇಶ್ ಹೀಗೆ ಎಲ್ಲರೂ ಕೂಡ ನೀವು 50 ಕೋಟಿ ಕೊಡಿ ಅಂತ ತಮ್ಮ ಕಚೇರಿ, ಕಾಂಗ್ರೆಸ್ ಕಚೇರಿಯಿಂದ ಪತ್ರವನ್ನು ಹಾಕ್ಸಿದ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ.
ಬೇರೆ ನಮಗೆ ಬಿ ಜೆ ಪಿಯವ್ರಿಗಾಗ್ಬೋದು JDSನವ್ರಿಗೆ ಆಗಲಿ ಈ ಅನುದಾನದ ಬಗ್ಗೆ ನಮ್ಮ ಯಾರಿಗೂ ಕೂಡ ಹಂಚಿಕೆ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಆ ಹಂಚಿಕೆನಲ್ಲೂ ಕೂಡ ನೀವೊಂದು ಇದನ್ನು ಮಾಡಿದಿರಿ, ಏನು ನಡವಳಿನೂ ಕೂಡ ಇದು ಆರ್ಥಿಕ ಇಲಾಖೆಯಿಂದ ಬಂದಿದೆ. ಅದರಲ್ಲಿ ಏನೀಗ ಕೊಟ್ಟಿರ್ತಕ್ಕಂಥ ಯೋಜನೆ ಅಡಿನಲ್ಲಿ ಅನುದಾನದ ಬಾಕಿ ಬಿಲ್ಲುಗಳನ್ನು ಆಧರಿಸಿ ಬಿಡುಗಡೆ ಮಾಡಲಾಗುವುದು. ಮುಂಗಡವಾಗಿ ಅನುದಾನವನ್ನು ಪಡೆದೇ ನೀವು ಟೆಂಡರ್ ಕರಿಬೇಕು ಅಂತಲೂ ಕೂಡ ಇವತ್ತು ನೀವು ಅದರ ನಡವಳಿನೂ ಕೂಡ ಮಾಡಿದಿರಿ. ಇದೇನಾಗ್ತದೆ, ಕಾಂಗ್ರೆಸ್ನವರೆಲ್ಲ ಖುಷಿಯಾಗಿದ್ದಾರೆ, ನಮಗೆ ಅನುದಾನ 50 ಕೋಟಿ ಬಂದಿದೆ ಅಂತಕ್ಕಂಥದ್ದು. ಆದರೆ ಇದು ಅನುದಾನ ಇಲ್ಲದೇ ಕೂಡ ಟೆಂಡರ್ ಕರೀರಿ ಅಂತ ಇಲಾಖೆಗೆ ಹೇಳಿದ್ರೆ ಎಷ್ಟು ಸರಿ? ಯಾವ ಒಬ್ಬರು ಗುತ್ತಿಗೆದಾರರು ಅದನ್ನು ಕೆಲಸ ಮಾಡಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿಮಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಆಗಿದೆ ಅಂತ ನನ್ನ ಭಾವನೆ. ಆದ್ದರಿಂದ ದಯಮಾಡಿ 224 ಕ್ಷೇತ್ರಕ್ಕೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾನವಾಗಿ ಅನುದಾನ ಕೊಡಬೇಕು. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಬೇಡ, ದಯಮಾಡಿ ತಾವೊಂದು ವಿಶಾಲ ಹೃದಯದಲ್ಲಿ ಎಲ್ರಿಗೂ ಕೂಡ 50 ಕೋಟಿ ಹಣವನ್ನು ನೀಡಬೇಕು ಅಂತ